Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last class we learnt about round table conferences were held at London in 1930 to 1930 1930 to 1932. 1930ರಿಂದ 1932ರವರೆಗೆ ನಡೆದಿರ್ತಕ್ಕಂಥ ದುಂಡು ಮೇಜಿನ ಪರಿಷತ್ತುಗಳು ಅಂದರೆ ಒಂದು ಎರಡು ಮತ್ತು ಮೂರನೇ ದುಂಡು ಮೇಜಿನ ಪರಿಷತ್ತು ಅಥವಾ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಇನ್ ದಿಸ್ ಸೆಷನ್ we are going to discuss about very important movement of the national movement, very important incident of the national movement, that is Quit India movement. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಡೆದಿರ್ತಕ್ಕಂಥ ಹಿನ್ನೆಲೆಯನ್ನು ಗಮನಿಸೋದಾದ್ರೆ, ಭಾರತದ ವೈಸ್ರಾಯ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅನುಮತಿ ಇಲ್ಲದೆ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸತಕ್ಕಂಥ ತೀರ್ಮಾನವನ್ನು ತಗೊಂಡಾಗ ಇದನ್ನು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಬಲವಾಗಿ ವಿರೋಧಿಸಿತು. ಅಲ್ಲದೆ ಶಾಸನಸಭೆಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ನಾಯಕರು ಏನಿದ್ರು ಅವರು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟು ಕ್ಯಾಬಿನೆಟ್ನಿಂದ ಹೊರಗೆ ಬಂದಿದ್ರು. ಭಾರತದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ಈ ಒಂದು ವೈಸ್ರಾಯ್ ಅವರ ನಿರ್ಧಾರವನ್ನ ವಿರೋಧಿಸಿ ವೈಯಕ್ತಿಕ ಸತ್ಯಾಗ್ರಹ, ಪರ್ಸನಲ್ ಸತ್ಯಾಗ್ರಹವನ್ನು ಆರಂಭಿಸಿದ್ರು. ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಭಾರತ ರಾಷ್ಟ್ರೀಯ ನಾಯಕರ ಮನವನ್ನು ಒಲಿಸಲಿಕ್ಕೆ ಬ್ರಿಟಿಷ್ ಸರ್ಕಾರ ನಿರ್ಧಾರವನ್ನು ತಗೊಂಡು ಆ ಒಂದು ಜವಾಬ್ದಾರಿಯನ್ನು ಸ್ಟಾಫರ್ಡ್ ಕ್ರಿಪ್ಸ್ ಅಂತಕ್ಕಂಥವನಿಗೆ ಒರೆಸಿ ಅವನ ನಾಯಕತ್ವದಲ್ಲಿ ಒಂದು ಕಮಿಷನ್, ಒಂದು ಆಯೋಗವನ್ನು ರಚನೆ ಮಾಡಿ ಭಾರತಕ್ಕೆ ಕಳಿಸಿತು. ಈಗ ಭಾರತಕ್ಕೆ ಬಂದಿರತಕ್ಕಂಥ ಸ್ಟ್ಯಾಟ್ಫೋರ್ಡ್ ಕ್ರಿಪ್ಸ್ ಕಮಿಷನ್ ಪುಟ್ ಸಮ್ ಸಜೆಷನ್ಸ್ ಬಿಫೋರ್ ದ ನ್ಯಾಷನಲ್ ಕಾಂಗ್ರೆಸ್. ಈಗ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮುಂದೆ ಒಂದು ಸಜೆಷನ್ ಅನ್ನು, ಕೆಲವೊಂದು ಸಲಹೆಗಳನ್ನು ಅಥವಾ ಕೆಲವೊಂದು ಆಮಿಷಗಳನ್ನು, ಕೆಲವೊಂದು ಭಾರತೀಯರ ಬೇಡಿಕೆಗಳನ್ನು ಈಡೇರಿಸ್ತಕ್ಕಂಥ ಭರವಸೆಗಳನ್ನು ನಾನು ಕೊಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಕೆಲವೊಂದು ಸಲಹೆಗಳನ್ನು ಮುಂದಿಡ್ತು. ಹಾಗಾದರೆ ಆ ಕ್ರಿಪ್ಸ್ ಕಮಿಷನ್ ಮಾಡಿರ್ತಕ್ಕಂಥ ಪ್ರಪೋಸಲ್ಸ್ ಏನು ಅಂತ ನಾವು ನೋಡೋದಾದ್ರೆ, ಅಕಾರ್ಡಿಂಗ್ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ, ದ ಗವರ್ಮೆಂಟ್ ಆಫ್ ಇಂಗ್ಲೆಂಡ್ ಈಸ್ ರೆಡಿ ಟು ಪ್ರೊವೈಡ್ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ. ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಡೊಮಿನಿಯನ್ ಸ್ಥಾನಮಾನವನ್ನು ಕೊಡ್ತೀವಿ. ನಾನು ಕಳೆದ ತರಗತಿಯಲ್ಲಿ ಹೇಳಿದ ಹಾಗೆ ಡೊಮಿನಿಯನ್ ಸ್ಟೇಟಸ್ ಅಂತಂದರೆ ವಿಚ್ ವುಡ್ ಹ್ಯಾವ್ ದ ಡೊಮಿನಿಯನ್ ಸ್ಟೇಟಸ್, ಶಿ ವುಡ್ ನಾಟ್ ಬಿ ಅಂಡರ್ ದ ಸುಪ್ರೀಮಸಿ ಆಫ್ ಎನಿ ಇಂಟರ್ನಲ್ ಅಂಡ್ ಆರ್ ಎಕ್ಸ್ಟರ್ನಲ್ ಪವರ್. ಈಗ ಯಾವುದೇ ಆಗಿರ್ತಕ್ಕಂಥ ಬಾಹ್ಯವಾಗಿ ಆಂತರಿಕವಾಗಿ ಯಾರ ಒಂದು ಮರ್ಜಿಯಲ್ಲೂ ಇರದೆ ಒಂದು ರೀತಿಯಲ್ಲಿ ಸ್ವತಂತ್ರವಾಗಿರ್ತಕ್ಕಂಥದ್ದು. ಆದರೆ ನೇರ ಆಡಳಿತ ಬ್ರಿಟಿಷ್ನರದೇ ಆದರೂ ಸಹ ಆಂತರಿಕವಾಗಿ ಭಾರತೀಯರಿಗೆ ಕೆಲವೊಂದಷ್ಟು ಸ್ವಾತಂತ್ರ್ಯವನ್ನು ಕೊಡ್ತಕ್ಕಂಥ ಡೊಮಿನಿಯನ್ ಸ್ಟೇಟಸ್ ಅನ್ನ ನಾವು ಪ್ರೊವೈಡ್ ಮಾಡ್ತೀವಿ. ಎರಡನೇದು, ಕಾಲಿಂಗ್ ಎ ಮೀಟಿಂಗ್ ಟು ಡ್ರಾಫ್ಟ್ ನ್ಯೂ ಕಾನ್ಸ್ಟಿಟ್ಯೂಷನ್. ಆಫ್ಟರ್ ದ ಎಂಡ್ ಆಫ್ ದ ವರ್ಲ್ಡ್ ವಾರ್ ಸೆಕೆಂಡ್, ಎ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವುಡ್ ಬಿ ಫಾರ್ಮ್ಡ್ ಇನ್ ವಿಚ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಬ್ರಿಟಿಷ್ ಇಂಡಿಯಾ ಅಂಡ್ ದ ನೇಟಿವ್ ರೂಲರ್ಸ್ ವುಡ್ ಬಿ ಇನ್ಕ್ಲೂಡೆಡ್ ಅಂತ. ಎರಡನೇ ಮಹಾಯುದ್ಧ ಮುಕ್ತಾಯ ಆಗ್ತಿದ್ದಂಗೆ ಭಾರತಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನ್ ಅನ್ನು ರಚನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯನ್ನು ನಾವು ಕರಿತೀವಿ. ಆ ಮೂಲಕ ಒಂದು ಡ್ರಾಫ್ಟ್ ಅನ್ನು ರಚನೆ ಮಾಡ್ತೀವಿ. ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನ, ಡ್ರಾಫ್ಟ್ ನ್ಯೂ ಕಾನ್ಸ್ಟಿಟ್ಯೂಷನ್, ಒಂದು ಹೊಸ ಸಂವಿಧಾನದ ಕರಡನ್ನು ನಾವು ರೂಪಿಸ್ತೀವಿ ಅಂತ ಹೇಳ್ತೀವಿ. All state will have liberty to be part of the new federation or not. When the Dominion government came to existence, then the states will have the liberty or independence to join or to stay away from the federation.
ಅವು ಒಕ್ಕೂಟವನ್ನು ಸೇರ್ಬೋದು, ಒಕ್ಕೂಟವನ್ನು ಸೇರದೆ ಇರ್ತಕ್ಕಂಥ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು. All the states will have liberty to be part of the new federation or not. During the war period, the British government would be responsible for the defense of India, but she would like to seek the support of the Indians. ಈಗ ಈ ಯುದ್ಧದ ಸಂದರ್ಭದಲ್ಲಿ ಭಾರತದ ರಕ್ಷಣೆ ಬ್ರಿಟಿಷ್ ಸರ್ಕಾರದ ಜವಾಬ್ದಾರಿ. ಹಾಗಾಗಿ ಭಾರತೀಯರು ಈ ಒಂದು ಎರಡನೇ ಮಹಾಯುದ್ಧದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಇಂಗ್ಲೆಂಡ್ಗೆ ನೆರವನ್ನು ಕೊಡಬೇಕು, ಯುದ್ಧದಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಒಂದು ಪ್ರಪೋಸಲ್ಸ್ ಅನ್ನ ಈ ಒಂದು ಕ್ರಿಪ್ಸ್ ಕಮಿಷನ್ ಭಾರತ ಸರ್ಕಾರದ ಮುಂದೆ ಇಟ್ಟ. These proposals were opposed by the Congress and called for Quit India movement. ಈಗ these proposals of Stratford Cripps, the proposals of Cripps commissions were opposed by the Congress and Congress called for Quit India movement. ಈಗ ಇವನಿಗೆಲ್ಲ ಪ್ರಪೋಸಲ್ಸ್ ಏನಿದ್ದು ಈ ಎಲ್ಲ ಪ್ರಪೋಸಲ್ಸ್ ಅನ್ನ ಕಾಂಗ್ರೆಸ್ ಸಾರಾ ಸಗಟಾಗಿ ತಿರಸ್ಕರಿಸಿ ಜಸ್ಟ್ ಇಟ್ ಕಾಲ್ಡ್ ಫಾರ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಕರೆಯನ್ನು ಕೊಡ್ತು. ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಡಿಕ್ಲೇರ್ಡ್ ಬ್ರಿಟಿಷ್ ಯು ಕ್ವಿಟ್ ಇಂಡಿಯಾ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಘೋಷಣೆಯನ್ನ ಎನ್ನುವ ಕರೆಯನ್ನು ಕೊಡೋದ್ರ ಮೂಲಕ ಬ್ರಿಟಿಷರ ವಿರುದ್ಧ ಕಾಂಗ್ರೆಸ್ ಒಂದು ಸಮರವನ್ನ ಸಾರ್ತು. ಗಾಂಧಿ ಗೇವ್ ಕಾಲ್ ಟು ದ ಫಾಲೋಯರ್ ಟು ಡೂ ಆರ್ ಡೈ. ಇನ್ ದಿಸ್ ಮೂಮೆಂಟ್ ಗಾಂಧಿ ಗೇವ್ ಕಾಲ್ ಟು ದ ಫೆಲೋಸ್, ಅವರ ಒಂದು ಅನುಯಾಯಿಗಳಿಗೆ ಒಂದು ಕರೆಯನ್ನು ಕೊಟ್ಟರು. ಏನಂತಾರೆ? ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಆ ಹೋರಾಟಕ್ಕೆ ಗಾಂಧೀಜಿ ಕರೆಯನ್ನು ಕೊಟ್ಟರು. ಈ ಬಾರಿ ಶತಾಯಗತಾಯ ಬ್ರಿಟಿಷರನ್ನ ಮಣಿಸಬೇಕು, ಬ್ರಿಟಿಷರನ್ನ ಭಾರತ ಹೊರಹಾಕಬೇಕು ಅಂತಂದೇಳಿ he gave call to do or die. As the result, when Gandhi gave a call, leaders like Gandhiji, Nehru, Rajendra Prasad, Abul Kalam Azad, Sardar Vallabhbhai Patel, Acharya Kripalani and Kasturba were arrested and imprisoned. The people revolted all over the country. Then the British government arrest the Congress leaders like Gandhiji, Nehru, Rajendra Prasad, Abul Kalam Azad, Sardar Vallabhbhai Patel, Acharya Kripalani, Kasturba. She was the wife of Mahatma Gandhi, Kasturba. They were arrested and imprisoned. Most of the Congress leaders were jailed. ಈಗ ಎಲ್ಲ ಕಾಂಗ್ರೆಸ್ ನಾಯಕರನ್ನೆಲ್ಲ ಹಿಡಿದು ಸೆರೆಮನೆಗೆ ಹಾಕಿದ್ರು. ಈಗ ಹೋರಾಟ ಮಾಡ್ತಕ್ಕಂಥ ಎಲ್ಲ ರಾಜಕೀಯ ನಾಯಕರು, ಕಾಂಗ್ರೆಸ್ಸಿನ ನಾಯಕರು ಎಲ್ಲ ಜೈಲಲ್ಲಿದ್ದಾರೆ. ದೆನ್ ನಾನ್ ಕಾಂಗ್ರೆಸ್ ಆರ್ಗನೈಸೇಷನ್ಸ್ ಅಸ್ಯೂಮ್ಡ್ ದ ಲೀಡರ್ಶಿಪ್ ಆಫ್ ದ ಮೂವ್ಮೆಂಟ್. ಈಗ ನಾಯಕತ್ವವನ್ನು ಯಾರು ವಹಿಸ್ಕೊಂಡಪ್ಪ ಅಂದರೆ ಕಾಂಗ್ರೆಸ್ಸೇತರ ಸಂಘಟನೆಗಳು ಈಗ ಕ್ವಿಟ್ ಇಂಡಿಯಾ ಚಳವಳಿಯ ನಾಯಕತ್ವವನ್ನು ವಹಿಸ್ಕೊಂಡು. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸೇತರ ನಾಯಕ ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಡೆಸಿರ್ತಕ್ಕಂಥವರಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥವ್ರು ಅಂದರೆ ಜಯಪ್ರಕಾಶ್ ನಾರಾಯಣ್. ಈ ಪ್ರೊವೈಡೆಡ್ ಲೀಡರ್ಶಿಪ್ ಟು ದ ಮೂವ್ಮೆಂಟ್. ಈಗ ಇವರು ಈ ಒಂದು ನಾಯಕತ್ವಕ್ಕೆ, ಈ ಒಂದು ಹೋರಾಟಕ್ಕೆ ಬಲವನ್ನು ತುಂಬಿ ಮುಂಚೂಣಿಯಲ್ಲಿ ನಿಂತ್ಕೊಂಡು ಈ ಒಂದು ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಡೆಸಿದರು. ಜಯಪ್ರಕಾಶ್ ನಾರಾಯಣ್ ವಾಸ್ ದ ಲೀಡರ್ ಆಫ್ ಸೋಷಿಯಲಿಸ್ಟ್ ವಿಂಗ್ ಆಫ್ ಕಾಂಗ್ರೆಸ್. ಈಗ ಕಾಂಗ್ರೆಸ್ನಲ್ಲಿ ಒಂದು ಸಮಾಜವಾದಿ ವಿಂಗ್ ಇತ್ತು. ಆ ಸಮಾಜವಾದಿ ಗುಂಪಿನ ನಾಯಕ ಅಂತಂದ್ರೆ ಜಯಪ್ರಕಾಶ್ ನಾರಾಯಣ್. He along with his supporters engaged in revolutionary work. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಎಲ್ಲ ನಾಯಕರು ಸೆರೆಮನೆಯಲ್ಲಿದ್ದಾಗ ಹೋರಾಟದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ್ ಅಲಾಂಗ್ ವಿತ್ ಹಿಸ್ ಸಪೋರ್ಟರ್ ಎಂಗೇಜ್ಡ್ ಇನ್ ದ ರೆವಲ್ಯೂಷನರಿ ವರ್ಕ್, ಕ್ರಾಂತಿಕಾರಿಯಾಗಿರ್ತಕ್ಕಂಥ ಕೆಲಸಗಳಲ್ಲಿ ತೊಡಗಿದ್ರು, ಜನರನ್ನ ಹುರಿದುಂಬಿಸಿದ್ರು. ದ ಸೋಷಲಿಸ್ಟ್ ಫಾರ್ಮ್ ಎ ಗ್ರೂಪ್ ಕಾಲ್ಡ್ ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್. ಇವರು ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಅಂತಕ್ಕಂಥ ಒಂದು ಗುಂಪನ್ನು, ಸಂಘಟನೆಯನ್ನು ಮಾಡಿಕೊಂಡು ಆ್ಯಂಡ್ ಔಟ್ಲೈನ್ಡ್ ದೇರ್ ಸ್ಟ್ರಾಟಜೀಸ್, ಇಲ್ಲಿ ತಮ್ಮ ತಂತ್ರಗಳನ್ನು ಹೆಣಿತಾ ಹೋದರು. ಈ ಒಂದು ಸಂಘಟನೆಯ ಮೂಲಕ ಅನೇಕ ತಂತ್ರಗಳ ಮೂಲಕ ಜನರನ್ನ ಮುಟ್ಟಿ ಅವರನ್ನ ಸ್ವತಂತ್ರ ಹೋರಾಟಕ್ಕೆ ಅಣಿಗೊಳಿಸ್ತಕ್ಕಂಥ ಕೆಲಸವನ್ನ ಜಯಪ್ರಕಾಶ್ ನಾರಾಯಣ್ ಮಾಡಿರು. ಈ ಟ್ರೈಲ್ಡ್ ದ ಸೋಷಲಿಸ್ಟ್ ವಿಂಗ್, ದ ಮೆಂಬರ್ಸ್ ಆಫ್ ಸೋಷಲಿಸ್ಟ್ ವಿಂಗ್ ಟ್ರೈನ್ಡ್ ಫ್ಯಾಕ್ಟರಿ ವರ್ಕರ್ಸ್. ಈಗ ಫ್ಯಾಕ್ಟ್ರಿ ಹೋಗ್ತಕ್ಕಂಥ ಜನರಿಗೆ, ಆ ಫ್ಯಾಕ್ಟರಿಯ ಕಾರ್ಮಿಕರಿಗೆ ತರಬೇತಿಯನ್ನು ಕೊಡೋದ್ರ ಮೂಲಕ ದೇಶೀಯ ಕಾರ್ಖಾನೆಗಳಲ್ಲಿ
ದುಡಿಯುವಂತೆ ಅವರನ್ನು ಪ್ರೇರೇಪಿಸಿದರು. ದೇ ಕಾಲ್ಡ್ ಫಾರ್ ದ ಸಪೋರ್ಟ್ ಆಫ್ ಕಾಮನ್ ಪೀಪಲ್. ದೇ ಇನ್ಫ್ಲೂಯೆನ್ಸ್ಡ್ ಆನ್ ಕಾಮನ್ ಪೀಪಲ್. ಜನಸಾಮಾನ್ಯರ ಮೇಲೆ ಪ್ರಭಾವವನ್ನು ಬೀರಿರು. ಆ್ಯಂಡ್ ದ ಪೀಪಲ್ ಹೂ ಆರ್ ಇನ್ the common people of India participated in the freedom movement, self-motivated to participate in the freedom movement. And also the members of socialist wing collected money from the people and it used to freedom struggle. These people provided hope to India in a difficult time. When all the Congress leaders were in jail, then the socialist group provided hope to India in its difficult time. ಭಾರತ ಸಂಕಷ್ಟದಿದ್ದಂಥ ಕಾಲದಲ್ಲಿ ಇವರು ಆ ಒಂದು ಜನರಿಗೆ ಭರವಸೆಯನ್ನು, ದೇಶಕ್ಕೆ ಭರವಸೆಯನ್ನು ತುಂಬಿದ್ರು. ಬಟ್ ದುರಾದೃಷ್ಟ ಅಂತಂದರೆ ಮುಸ್ಲಿಂ ಲೀಗ್ ಡಿಡ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಹೀಗೆ ಇಡೀ ದೇಶಕ್ಕೆ ದೇಶ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಸ್ಲಿಂ ಲೀಗ್ ವಾಕ್ಡ್ ಔಟ್ ಫ್ರಮ್ ದ ಫ್ರೀಡಮ್ ಸ್ಟ್ರಗಲ್. ಈಗ ಈ ಒಂದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನಿಂದ ಅದು ಹೊರಗೆ ಬಂತು. ಆಫ್ಟರ್ ದ ಎಲೆಕ್ಷನ್ ಆಫ್ 1937 ದ ಮುಸ್ಲಿಂ ಲೀಗ್ ವಾಸ್ ಕೆಪ್ಟ್ ಔಟ್ ಆಫ್ ದ ಗೌರ್ಮೆಂಟ್ ಫಾರ್ಮೇಷನ್. ಈಗ 1935 ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಪ್ರಕಾರ ಏನು ಚುನಾವಣೆಗಳು ನಡೆದವು, 1937ರಲ್ಲಿ ಚುನಾವಣೆಗಳು ನಡೆದವು. ಆದರೆ ಮುಸ್ಲಿಂ ಲೀಗ್ ಸರ್ಕಾರ ರಚನೆಯಲ್ಲಿ ಭಾಗವಹಿಸಲೇ ಇಲ್ಲ. ವೆನ್ ದ ಕಾಂಗ್ರೆಸ್ ವಾಕ್ಡ್ ಔಟ್ ಆಫ್ ದ ಗೌರ್ಮೆಂಟ್ ಇನ್ 1939, it opposed the decision of Viceroy to participate in the Second World War. ಎರಡನೇ ಮಹಾಯುದ್ಧದಲ್ಲಿ ಭಾರತ ಭಾಗವಹಿಸುತ್ತೆ ಅಂತಕ್ಕಂಥ ಈ ಒಂದು ವೈಸ್ರಾಯ್ ನಿರ್ಧಾರವನ್ನು ವಿರೋಧಿಸಿ 1939ರಲ್ಲಿ ಕಾಂಗ್ರೆಸ್ ಯಾವಾಗ ಸರ್ಕಾರ ರಚನೆಯಿಂದ ಹೊರಗೆ ಬಂತೋ ಅಂಥ ಟೈಮಲ್ಲಿ ದ ಮುಸ್ಲಿಂ ಲೀಗ್ ಸೆಲೆಬ್ರೇಟೆಡ್ ದಿಸ್ ವಾಕ್ಔಟ್ ಆಸ್ ವಿಮುಕ್ತಿ ದಿವಸ್. ಅದನ್ನು ವಿಮುಕ್ತಿ ದಿನವನ್ನಾಗಿ ಆಚರಣೆ ಮಾಡೋದ್ರ ಮೂಲಕ ಇದು ಸಂಭ್ರಮಿಸ್ತು. ಅಂದರೆ ಕಾಂಗ್ರೆಸ್ಗೆ ವಿರುದ್ಧವಾಗಿರ್ತಕ್ಕಂಥ ನಡೆಯನ್ನು ಇಲ್ಲಿ ಮುಸ್ಲಿಂ ಲೀಗ್ ಹೊಂದಿತ್ತು. ಇಟ್ ಡಿಡ್ ನಾಟ್ ಪಾರ್ಟಿಸಿಪೇಟ್ ಇನ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇಟ್ ಪ್ರಪೋಸ್ಡ್ ಫಾರ್ ದ ಡಿವಿಷನ್ ಆಫ್ ಇಂಡಿಯಾ. ಅದಕ್ಕೆ ಬದಲಾಗಿ ಅದು ಭಾರತದ ಇಬ್ಬಾಗವನ್ನು, ಭಾರತ ಎರಡು ದೇಶಗಳಾಗಿ ಒಡಿಬೇಕು ಅಂತಕ್ಕಂಥದ್ದು, ಭಾರತದ ವಿಭಜನೆಯನ್ನು ಇದು ಬಯಸಿ ಹೋರಾಟಕ್ಕೆ ಬೆಂಬಲವನ್ನು ಕೊಡದೆ ಒಂದು ಹಂತದಲ್ಲಿ ಬ್ರಿಟಿಷರೊಂದಿಗೆ ಸಹಮತವನ್ನು ವ್ಯಕ್ತಪಡಿಸಿತು.